ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಪೊಲಿಟಿಕಲ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಪಕ್ಷದ ಕಾರ್ಯಕರ್ತನ ಚಿನ್ನಯ್ಯ ಸ್ಫೋಟಕ ಬಾಂಬ್ ಸಿಡಿಸಿದಂತಹ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಲ್ಲರೂ ಕೂಡ ಆಶ್ಚರ್ಯಚಕಿತ. ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಪೊಲಿಟಿಕಲ್ ಟ್ವಿಸ್ಟ್. ಬಿಜೆಪಿ ಪಕ್ಷದ ಕಾರ್ಯಕರ್ತನ ಚಿನ್ನಯ್ಯ ಸ್ಫೋಟಕ ಬಾಂಬ್ ಸಿಡಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮಸ್ಥಳ ವಿವಾದ ಬಿಜೆಪಿ ಷಡ್ಯಂತ್ರ, ದೂರುದಾರ ಚಿನ್ನಯ್ಯ ಬಿಜೆಪಿ ಕಾರ್ಯಕರ್ತ. ಸಂಚಲನವನ್ನ ಮೂಡಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ತಮ್ಮ ಹೇಳಿಕೆಗೆ ಪೂರಕವಾಗಿ ಸಾಕ್ಷ್ಯವನ್ನ ಕೊಡ್ತಾರ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಆರೋಪಕ್ಕೆ ಈಗ ಉತ್ತರ ಕೊಡುತ್ತಾ ಕೇಸರಿ ಪಡೆ. ಡಿಸಿಎಂ ಹೇಳಿಕೆ ಕುರಿತಾಗಿ ಭಾರಿ ಚರ್ಚೆ. ಎಸ್ ವೀಕ್ಷಕರೇ, ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡುವ. ಈಗ ಡಿಕೆ ಶಿವಕುಮಾರ್ ಅವರು ಒಂದು ವಾರದ ಹಿಂದೆ ಬಿಜೆಪಿಯನ್ನ ಹಾಗೂ ಬಿಜೆಪಿಯ ತತ್ವಗಳನ್ನ ಸಪೋರ್ಟ್ ಮಾಡ್ತಾ ಇದ್ರು, ಇಂಡೈರೆಕ್ಟ್ಲಿ. ಆದರೆ ಒಂದು ವಾರದ ಈಚೆಗೆ ಡಿಕೆ ಶಿವಕುಮಾರ್ ಅವರ ವರಸೆ ಬದಲಾಗಿದೆ. ಅಂದ್ರೆ ಈಗ ಪ್ರಶ್ನೆ ಏನ್ ಮೂಡ್ತಾ ಇದೆ ಗೊತ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಅವರು ಸೀಟಿಂದ ಎದ್ದೇಳ್ತಾರಾ? ಡಿಕೆ ಶಿವಕುಮಾರ್ ಅವ್ರನ್ನ ಕೂರ್ಸೋಕೆ ಹೈಕಮಾಂಡ್ ಏನಾದ್ರು ಸ್ಕೆಚ್ ಹಾಕಿದ್ಯಾ? ಆ ಒಂದು ಕಾರಣಕ್ಕೆ ಈಗ ಬಿಜೆಪಿ ಅವರನ್ನ ಯಥಾವತ್ತಾಗಿ ಬಾಯಿಗೆ ಬಂದಂಗೆ ದೂರ್ತಾ ಇದ್ದಾರಾ? ಇವೆಲ್ಲ ಪ್ರಶ್ನೆಗಳು ಎದ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಹೇಳಿಕೆಯ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ. ಧರ್ಮಸ್ಥಳ ಪ್ರಕರಣ, ಇದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ಪಕ್ಷದ ಕಾರ್ಯಕರ್ತನ ಚಿನ್ನಯ್ಯ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸೊ ವಾಟ್? ಕಾರ್ಯಕರ್ತ ಆದ್ರೆ ಏನಂತೆ? ಬಿಜೆಪಿ ಕಾರ್ಯಕರ್ತನ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದೀರಾ. ಆದರೆ ಏನಂತೆ? ಯಾಕೆ ಹಾಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿ ಕಾರ್ಯಕರ್ತ ತಮಿಳ್ನಾಡಿಗೆ ಹೋಗಿ ಅದೇನ್ ಬೇಕಾದ್ರೂ ಆಗಿರ್ಬೋದು, ತದಾದ ನಂತರ ದುಡ್ಡಿನ ಆಸೆಗಾಗಿ ಏನ್ ಬೇಕಾದ್ರೂ ಮಾಡಿರ್ಬೋದು. ಯಾಕೆ ಅವನ ಮೂಲವನ್ನು ಹುಡುಕ್ತೀರಾ? ರೈಟ್. ಬಿಜೆಪಿ ಪಕ್ಷದ ಕಾರ್ಯಕರ್ತನ ಚಿನ್ನಯ್ಯ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದ್ದು, ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವ ಮಾತು? ಧರ್ಮಸ್ಥಳ ವಿವಾದ ಬಿಜೆಪಿ ಷಡ್ಯಂತ್ರವಾಗಿದೆ. ಸುಮ್ಮನೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳ ಧರ್ಮ ಚಲೋ ಅಂತ ಹೇಳ್ಕೊಂಡು. ನೋ ಯೂಸ್. ಒಬ್ಬ ನಿಮ್ದೇ ಕಾರ್ಯಕರ್ತ ಇನ್ನೊಬ್ಬ RSS ಸೇನೆಯಲ್ಲಿ ಸಂಘದಲ್ಲಿ ಸೇರ್ಕೊಂಡಿದ್ದವನು, ಇದು ಷಡ್ಯಂತ್ರವೇ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ದೂರುದಾರ ಚಿನ್ನಯ್ಯ ಬಿಜೆಪಿ ಕಾರ್ಯಕರ್ತನಾಗಿದ್ದ, ಸಂಚಲನವನ್ನ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಎಸ್, ಡಿಕೆ ಶಿವಕುಮಾರ್ ಅವರೇ, ಅಗ್ರಿ ಮಾಡೋಣ, ಸಾಕ್ಷಿನೂ ಕೊಟ್ಬಿಡಿ. ಬುರುಡೆ ಗ್ಯಾಂಗ್ಗಳು ಸಾಕಷ್ಟು ಜನ ಬುರುಡೆ ಬಿಟ್ಕೊಂಡು ಸಾಕ್ಷಿ ಕೊಡ್ತೀನಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ. ನೀವು ಸಾಕ್ಷಿ ಕೊಟ್ಬಿಡಿ, ಬೆಟರ್ ಅಲ್ವಾ? ನಾವು ಕೂಡ ರಾಜಾರೋಷವಾಗಿ ಹೇಳ್ಬೋದು. ಡಿಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಸಾಕ್ಷಿ ಇದೆಯಾ? ಆತ ಬಿಜೆಪಿ ಕಾರ್ಯಕರ್ತನೇ ಅನ್ನುವುದಕ್ಕೆ ಸಾಕ್ಷಿ ಇದೆಯಾ? ಸಂಚಲನವನ್ನ ಮೂಡಿಸಿದೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ. ಡಿಕೆ ಶಿವಕುಮಾರ್ ಅವರ ಆರೋಪಕ್ಕೆ ಈಗ ಉತ್ತರವನ್ನ ಕೊಡಬೇಕಾಗುತ್ತೆ. ಕೇಸರಿ ಪಡೆ ಉತ್ತರವನ್ನ ಕೊಡಬೇಕು. ಆದ್ರೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಡಿಸಿಎಂ ಹೇಳಿಕೆಯ ಕುರಿತಾಗಿ ಈ ಬಗ್ಗೆ ಭಾರಿ ಚರ್ಚೆಗಳು ಮುಂದುವರಿತಾ ಇದೆ. ಡಿಕೆ ಶಿವಕುಮಾರ್ ಯಾವಾಗ ಏನ್ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಸುಮ್ಮನೆ ಅಂತೂ ಅವ್ರು ಮಾತನಾಡೋದಿಲ್ಲ, ಅದಿಂದು ಸದ್ಯ. ಸಾಕ್ಷಿ ಇದ್ರೆ ಚಿನ್ನಯ್ಯ ಬಿಜೆಪಿ ಕಾರ್ಯಕರ್ತ ಎನ್ನುವುದಕ್ಕೆ ಸಾಕ್ಷಿಗಳಿದ್ರೆ ಎಸ್ ಕೊಡ್ಲಿ. ಆಗ ನಾವು ಕೂಡ ಹೇಳೋಣ, ಮಾಧ್ಯಮದವರು ಕೂಡ ಹೇಳ, ಎಸ್ ಚಿನ್ನಯ್ಯ ಬಿಜೆಪಿ ಕಾರ್ಯಕರ್ತ ಆಗಿದ್ದ, ಆತ ಮಾಡಿದ್ದಾದ್ರೂ ಏನು? ಧರ್ಮಸ್ಥಳದ ಅಪಪ್ರಚಾರವನ್ನು ಮಾಡಿರುವಂತವನು ಬಿಜೆಪಿಯ ಕಾರ್ಯಕರ್ತ. ನಾವು ದೊಡ್ಡ ಹೆಡ್ಲೈನ್ ಹಾಕಿ ಹೊಡೆಯೋಣ. ಸಾಕ್ಷಿ ಬೇಕು ಈಗ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.